ರಾಜ್ಯಾದ್ಯಂತ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಹೊರಗಡೆ ಡೆವಿಲ್ ದರ್ಬಾರ್ ಜೋರಾಗಿ ನಡೀತಾ ಇದೆ, ಆದ್ರೆ ಒಳಗಡೆ ದರ್ಶನ್ ಅವರಿಗೆ ಟೆನ್ಷನ್. ಡೆವಿಲ್ ಸಂಭ್ರಮ ನೋಡಲಾಗದೆ ಡಿ ಬಾಸ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ ಪಾಪ. ದಾಸನ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ತೆರೆ ಕಂಡಿದೆ. ಹೊರಗಡೆ ಡೆವಿಲ್ ದರ್ಬಾರ್ ಜೋರಾಗಿ ನಡೀತಾ ಇದೆ, ಆದ್ರೆ ದರ್ಶನ್ ಅವರಿಗೆ ಟೆನ್ಷನ್ ಶುರುವಾಗಿದೆ. ಕಾರಣ ಡೆವಿಲ್ ಸಂಭ್ರಮ ನೋಡೋಕ್ಕಾಗ್ತಾ ಇಲ್ಲ, ಹೀಗಾಗಿ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ ಡಿ ಬಾಸ್. ದರ್ಶನ್ ಬ್ಯಾರಕ್ ನಲ್ಲಿ ಟಿವಿ ಇದ್ರೂ ಕೂಡ ಡೆವಿಲ್ಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಅವ್ರಿಗೆ ಸಿಗ್ತಾ ಇಲ್ಲ. ದರ್ಶನ್ ಬ್ಯಾರಕ್ ನ ಟಿವಿಯಲ್ಲಿ ನ್ಯೂಸ್ ಚಾನೆಲ್ಗಳಿಲ್ಲ, ಬರೀ ಎಂಟರ್ಟೈನ್ಮೆಂಟ್ ಚಾನೆಲ್ಸ್ ಮಾತ್ರ ಆಕ್ಟಿವೇಟ್ ಆಗಿದೆ. ಹೀಗಾಗಿ ಫ್ಯಾನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅದನ್ನ ನೋಡೋಕ್ಕಾಗದೆ ಪರದಾಡ್ತಾ ಇದ್ದಾರೆ ದರ್ಶನ್ ಅವರು. ಯಾಕಂತಂದ್ರೆ ಈಗ ಹಾಸಿಗೆ ದಿಂಬು ಇದೆಲ್ಲ ವಿಚಾರ ಆದ್ಮೇಲೆ ಟಿವಿ ಬೇಕು ಅಂತ ಕೇಳಿದ್ರು. ಟಿವಿ ಕೂಡ ಇದೆ, ಬಟ್ ಆದ್ರೆ ಕೇವಲ ಎಂಟರ್ಟೈನ್ಮೆಂಟ್ ಚಾನೆಲ್ಗಳ ಮಾತ್ರ ಅಲ್ಲಿ ಬರ್ತಾ ಇರೋದು. ಅದನ್ನು ಹೊರತುಪಡಿಸಿದ್ರೆ ನ್ಯೂಸ್ ಚಾನೆಲ್ಗಳಿಲ್ಲ. ಹಾಗಾಗಿ ಅಭಿಮಾನಿಗಳ ರಿಯಾಕ್ಷನ್ ಹೇಗಿದೆ, ತಮ್ಮ ಅಭಿಮಾನಿಗಳು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಕ್ಕಾಗದೆ ದರ್ಶನ್ ಅವರು ಜೈಲಲ್ಲಿ ಪರದಾಡ್ತಾ ಇದ್ದಾರೆ. ಒಂದ್ ಕಡೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಏನಿದೆ, ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಗ್ರ್ಯಾಂಡ್ ಓಪನಿಂಗ್ ಪಡ್ಕೊಂಡಿದೆ, ಅವರ ಅನುಪಸ್ಥಿತಿಯಲ್ಲಿ ಸಿನಿಮಾ ತೆರೆ ಕಂಡಿದೆ. ಅದೊಂದು ಕಡೆ ಅಭಿಮಾನಿಗಳೀಗ ಸಹಜವಾಗಿ ಯಾವುದೇ ನಟ, ಅದರಲ್ಲೂ ಹೇಳಿ ಕೇಳಿ ದರ್ಶನ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಆ ಅಭಿಮಾನಿ ಬಳಗದಲ್ಲಿ ದರ್ಶನ್ ಅವರ ಸಿನಿಮಾ ನೋಡಬೇಕು, ಆಮೇಲೆ ಅವರ ಸೆಲೆಬ್ರೇಟ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಬೇಕು ಅನ್ನುವಂಥದ್ದು ಕೂಡ ದರ್ಶನ್ ಅವರಿಗೆ ಆಸೆ ಇರುತ್ತೆ. ಬಟ್ ಆದರೆ ಆಗ್ತಾ ಇಲ್ಲ, ಕಾರಣ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಒಂದ್ ಕಡೆ ದರ್ಶನ್ ಜೈಲಲ್ಲಿದ್ದಾರೆ, ಮತ್ತೊಂದ್ ಕಡೆ ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ಸಿನಿಮಾ ತೆರೆ ಕಂಡಿದೆ. ಬಟ್ ಫ್ಯಾನ್ಸ್ ಎಲ್ಲ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಜೈಲಲ್ಲಿ ದರ್ಶನ್ಗೆ ಅಭಿಮಾನಿಗಳ ಸೆಲೆಬ್ರೇಷನ್ ಹೇಗಿದೆ ನೋಡೋಕ್ಕಾಗದೆ ಪರದಾಡ್ತಾ ಇದ್ದಾರೆ. ಖಂಡಿತ ಪ್ರಭು, ಇವತ್ತು ಬೆಳಿಗ್ಗೆ 6 ಗಂಟೆಗೆ ದರ್ಶನ್ ಅಭಿನಯದ ಡೆವಿಲ್ ಮೂವಿ ಬಿಡುಗಡೆ ಆಯಿತು. ಈ ಬಿಡುಗಡೆ ಸಂಬಂಧಪಟ್ಟಂತೆ ಅದರ ಒಂದು ಪ್ರದರ್ಶನ, ಜೊತೆಗೆ ಅಭಿಮಾನಿಗಳ ಸಂತೋಷ, ಹರ್ಷೋದ್ಗಾರ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ದರ್ಶನ್ಗೆ ನೋಡಬೇಕು ಅಂತ. ಆದ್ರೆ ಅದಕ್ಕೆ ಬೇಕಾಗಿದ್ದಂತ ವ್ಯವಸ್ಥೆಯನ್ನ ಜೈಲನ್ನ ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಮೂಡ್ತಾ ಇದೆ. ಇಲ್ಲಿ ಕಳೆದ ಬಾರಿ ವಿಚಾರಣೆ ನಡೆದಾಗ ಏನು ಆರೋಪಿಗಳ ಪೈಕಿ ಒಬ್ಬ ಏನು ಲಕ್ಷ್ಮಣ್ ಅಂತಕ್ಕಂಥವ್ರು ನಮ್ಗೆ ಜೈಲಿನಲ್ಲಿ 4 ಗೋಡೆಗಳ ಮಧ್ಯೆ ಸುಮ್ಮನೆ ಕಾಲ ಕಳೆಯೋದಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಖಿನ್ನತೆಗೆ ಒಳಗಾಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಮನೋರಂಜನೆಗಾಗಿ ಟಿವಿಯನ್ನ ಕೊಡ್ಬೇಕು ಅಂತಕ್ಕಂತ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಮನವಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶವನ್ನ ಸಹ ಕೊಟ್ಟಿತ್ತು. ನಿನ್ನೆವರೆಗೂ ದರ್ಶನ್ ಬ್ಯಾರಕ್ ನಲ್ಲಿ ಟಿವಿ ಕೊಟ್ಟಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಅಧಿಕಾರಿಗಳ ನಡುವೆ ಸ್ವಲ್ಪ ಗೊಂದಲ ಇತ್ತು. ಆದ್ರೆ ಬೆಳಿಗ್ಗೆ ಒಂದು ಟಿವಿಯನ್ನ ಕೊಟ್ಟಿದ್ದಾರೆ, ಆದ್ರೆ ಅದರಲ್ಲಿ ಕೇವಲ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಮಾತ್ರ ಇದಾವೆ, ಸುದ್ದಿ ವಾಹಿನಿಗಳು ಯಾವುದು ಸಹ ಟಿವಿಯಲ್ಲಿ ಬರ್ತಾ ಇಲ್ಲ ಅಂತಕ್ಕಂತ ಒಂದು ವಿಚಾರ ಗೊತ್ತಾಗಿದೆ. ಹೀಗಾಗಿ ಒಂದು ಮನೋರಂಜನಾ ಕಾರ್ಯಕ್ರಮವನ್ನ ಪ್ರಸಾರ ಮಾಡ್ತಕ್ಕಂತ ಚಾನೆಲ್ ಏನಿದೆ ಅದರಲ್ಲಿ ಈ ದರ್ಶನ್ ಬಿಡುಗಡೆ ಅಭಿನಯದ ಸಿನಿಮಾ ಡೆವಿಲ್ ಬಿಡುಗಡೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಅಪ್ಡೇಟ್ಗಳು ಸಿಗ್ತಾ ಇಲ್ಲ. ಯಾವ ಟ್ಯಾಗಿಸ್ಗಳ ಮುಂದೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ, ಯಾವ ರೀತಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳೇನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತ ಮಾಹಿತಿ ಅಪ್ಡೇಟ್ಸ್ ಅನ್ನ ದರ್ಶನ್ ಪಡೆದುಕೊಳ್ಳುವಲ್ಲಿ ಇಲ್ಲಿ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ಅಭಿಮಾನಿಗಳು ನೆಚ್ಚಿನ ನಟನ ಒಂದು ಏನು ನಟನೆ ಮಾಡಿರ್ತಕ್ಕಂತ ಡೆವಿಲ್ ಮೂವಿಯನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಆದ್ರೆ ಅವರ ಅಪ್ಡೇಟ್ಸ್ ಅನ್ನ ಪಡೆಯೋದಕ್ಕೆ ಸಾಧ್ಯವಾಗದೆ ದರ್ಶನ್ ಜೈಲಿನಲ್ಲಿ ಒಂದು ರೀತಿಯಾಗಿ ವಿಲವಿಲ ಅಂತ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಭು.